ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಚ್ 29, 2025 ನಡೆದಿರತಕ್ಕಂತಹ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ, ಈ ಒಂದು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡೋಣ. ಸೊ ಈ ಒಂದು ಕೀ ಉತ್ತರಗಳು ನಿಮ್ಮ ರೆಫರೆನ್ಸ್ಗಾಗಿ, ವಿದ್ಯಾರ್ಥಿಗಳು ಅವರು ಬರೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಬಂದಿವೆ ಅಂತಕ್ಕಂಥದ್ದನ್ನು ಈಗಲೇ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ನೋಡ್ತಾ ಹೋಗೋಣ ಕೀ ಉತ್ತರಗಳು ಯಾವೆಲ್ಲ ಬಂದಿದ್ದಾವೆ ಅಂತಕ್ಕಂಥದ್ದು. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿಯನ್ನು ಏನಂತ ಕರೀತಾರೆ? ಸೊ ಇದು ಅಲಿಪ್ತ ನೀತಿ. ಸರಿಯಾದ ಉತ್ತರ ಅಲಿಪ್ತ ನೀತಿ. ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು ಏನಂತ? ಸೊ ತೋಟಗಾರಿಕೆಯ ಒಂದು ಬೇಸಾಯದ ಪ್ರಗತಿಯನ್ನು ನಾವು ಏನಂತ ಕರಿತೀವಿ? ಸೊ ಅದನ್ನು ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ಸೊ ಸರಿಯಾದ ಉತ್ತರ ಸುವರ್ಣ ಕ್ರಾಂತಿ. ಇನ್ನು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂಥೇಳಿ ಯಾಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಮುಂಬೈಯಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಅದು ಹೊಂದಿದೆ, ಹಾಗಾಗಿ ಅದನ್ನು ಭಾರತದ ಮ್ಯಾಂಚೆಸ್ಟರ್ ಅಂಥೇಳಿ ಕರೀತಾರೆ. ಇನ್ನು ಅಸಂಘಟಿತ ಕೆಲಸಗಾರರು ಯಾರು? ಸಂಘಟಿತ ಕೆಲಸಗಾರರು ಅಂದರೆ ಈ ಬ್ಯಾಂಕ್ನವರಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ನೌಕರರವರೆಲ್ಲ ಬರ್ತಾರೆ. ಬಟ್ ಮನೆ ಕೆಲಸಗಾರರನ್ನು ಅಸಂಘಟಿತ ಕೆಲಸಗಾರರು ಅಂತ ಕರಿತೀವಿ. ಇನ್ನು ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಯಾವಾಗ? ಸೊ ಇದು 1909 ಭಾರತೀಯ ಪರಿಷತ್ ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಡಿನಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಇವುಗಳಲ್ಲಿ ಯೋಜನೇತರ ವೆಚ್ಚ ಯಾವುದು? ಕೃಷಿ, ಸಾರಿಗೆ, ರಕ್ಷಣೆ ಮತ್ತು ಶೈಕ್ಷಣಿಕ ವೆಚ್ಚ ಅಂತ ಇದೆ. ಯೋಜನೇತರ ವೆಚ್ಚ ಬಂದು ಅದು ರಕ್ಷಣಾ ವೆಚ್ಚ. ನೆಕ್ಸ್ಟ್, ಗ್ರಾಹಕರಿಗೆ ಪರಿಹಾರ ಮೊತ್ತವು ರೂ. 10 ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಯಾವುದು ಅಂತ ಕೇಳಿದರೆ ರಾಷ್ಟ್ರೀಯ ಆಯೋಗ. ಸೊ ಸರಿಯಾದ ಉತ್ತರ ಏನು? ರಾಷ್ಟ್ರೀಯ ಆಯೋಗಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟು, ಮಹದ್ ಕೆರೆ ಮತ್ತು ಕಲಾರಾಮ್ ಚಳುವಳಿಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ರೂಪಿಸಿದ್ದು ಅಸ್ಪೃಶ್ಯರು ಕನಿಷ್ಠ ಮಟ್ಟದ ಅವಕಾಶಗಳಿಂದ ವಂಚಿತರಾಗುವುದನ್ನು ತಪ್ಪಿಸಲಿಕ್ಕೆ. ನೆಕ್ಸ್ಟು, ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ನೋಡ್ಬೋದು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಪ್ರದೇಶ ಯಾವುದು ಅಂದರೆ ಗಂಗಾನಗರ ಅಂತ ಕರಿತೀವಿ. ನೆಕ್ಸ್ಟ್, ಹೆಣ್ಣು ಭ್ರೂಣ ಹತ್ಯೆ ಅಂತ ಹೇಳಿದರೆ ತಾಯಿಯ ಗರ್ಭದಲ್ಲಿ ಮಗು ಹೆಣ್ಣು ಅಂತ ತಿಳಿದಾಗ ಅವ್ರನ್ನ ಅದನ್ನು ತಿಳ್ಕೊಂಡು ಹತ್ಯೆ ಮಾಡ್ತಾರೆ. ಆ ಮಗುವನ್ನು ಹುಟ್ಟೋದಕ್ಕೆ ಬಿಡೋದಿಲ್ಲ. ಅದನ್ನು ಹೆಣ್ಣು ಭ್ರೂಣ ಹತ್ಯೆ ಅಂತೇಳಿ ನಾವು ಕರಿತೀವಿ. ಇನ್ನು ಬ್ಯಾಂಕಿನ ಯಾವ ಖಾತೆ ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ವ್ಯವಹಾರ ಮಾಡ್ಬೋದು ಅಂದರೆ ಅದು ಚಾಲ್ತಿ ಖಾತೆ. ಸೊ ಚಾಲ್ತಿ ಖಾತೆ ಅಂತೇಳಿ ಕರಿತೀವಿ. ಉಳಿತಾಯ ಖಾತೆ ಅಲ್ಲ, ಚಾಲ್ತಿ ಖಾತೆ. ಇನ್ನು ಅಧಿಕಾರದ ವಿಕೇಂದ್ರೀಕರಣ ಏಕೆ ಬೇಕು ಅಂತ ಕೇಳಿದರೆ ಅಧಿಕಾರದ ವಿಕೇಂದ್ರೀಕರಣ ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಬೇಕು. ಇನ್ನು ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ ಅಂತ ನೋಡೋದಾದರೆ 17ನೇ ವಿಧಿ. ಇನ್ನು ಸಾರ್ವಜನಿಕ ಆಡಳಿತ ಅಂದರೆ ಏನು ಅಂತ ಕೇಳಿದರೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯನ್ನು ಸಾರ್ವಜನಿಕ ಆಡಳಿತ ಅಂಥೇಳಿ ನಾವು ಹೇಳ್ಬೋದು. ಇನ್ನು ತೀನ್ ಮೂರ್ತಿ ಹೈಫಾ ಚೌಕ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ದೆಹಲಿಯಲ್ಲಿ ಕಂಡುಬರುತ್ತೆ. ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನು ಕರೀತಾರೆ? ಸರ್ದಾರ್ ವಲ್ಲಭಾಯ್ ಪಟೇಲ್ರವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಕೈಗೊಂಡ ಕ್ರಮಗಳು ಯಾವುವು? ಸೊ ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಿದರೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನೀವು ಉತ್ತರವನ್ನು ಬರಿಬೋದು. ಸೊ ಇವುಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಪಾರ್ಟಿಗಾಗಿ ಎಸ್ ವಿ ವಾಂಟ್ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.